ತುಂಬ ಚೆನ್ನಾಗಿ ನಡೀತಾ ಇದೆ. ನಾನು ಮೊದಲನೇದಾಗಿ ಶ್ರುತಿ ನಾಯ್ಡು ಮೇಡಮ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ನನ್ನ ಜೀವನದಲ್ಲಿ ಇದು ಮೊಟ್ಟ ಮೊದಲನೇ ಧಾರಾವಾಹಿ. ಇದೊಂದು ನನಗೆ ಹೊಸ ಅನುಭವ. ಬೇರೆ ಬೇರೆ ಇದು ರಿಯಾಲಿಟಿ ಶೋದಲ್ಲಿ ಮಾಡಿದ್ದೀನಿ. ಆದರೆ ಈ ಫುಲ್ ಲೆಂತ್ ಧಾರಾವಾಹಿಯಲ್ಲಿ ಇದೇ ಫಸ್ಟ್ ಟೈಮು. ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಆ ಪಾತ್ರದ ಕೆಲಸ ಪಾತ್ರಗಳ ಜೊತೆ ಆಟ ಆಡೋದು, ಅಂದರೆ ಬಗೆ ಬಗೆಯ ತಿಂಡಿ ಮಾಡೋದು, ಅದನ್ನು ಮಾಡಿ ಎಲ್ಲರಿಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲ ತಿನ್ನಿಸೋದು, ಆಮೇಲೆ ಹೆಂಡತಿ ಕೈಲಿ ಬಯಸ್ಕೊಳ್ಳೋದು, ಆದರೂ ಕೂಡ ನಗ್ನಗ್ತಾ ಇರೋದು, ಇದು ನನ್ನ ಪಾತ್ರದ ಒಂದು ಇದು. ಈ ಧಾರಾವಾಹಿಯಲ್ಲಿ ಬಹುಶಃ ನಗ್ನಗ್ತಾ ಇರೋ ಪಾತ್ರ ನಂದೊಬ್ಬಂದೇ ಅಂತ ಹೆಮ್ಮೆ ಅನಿಸುತ್ತೆ. ಉಳಿದವರೆಲ್ಲ ಸೀರಿಯಸ್ ಆಗಿರ್ತಾರೆ. ಯಾಕಂದರೆ ಒಂದೊಂದು ಘಟನೆಗಳು, ಟ್ವಿಸ್ಟ್ಗಳು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ದೊಡ್ಡ ಸಿನಿಮಾ ಥರನೇ ಇದನ್ನು ಮಾಡಿದ್ದಾರೆ. ಅಂದರೆ ರಿಚ್ಚಾಗಿ ಮಾಡಿದ್ದಾರೆ, ಭಾಳ ಖರ್ಚು ಮಾಡಿದ್ದಾರೆ ಶ್ರುತಿ ಮೇಡಮು. ಆಮೇಲೆ ರಮೇಶ್ ಇಂದಿರಾ ಅವರು ಕೂಡ ಅಷ್ಟೇ. ನಾನು ಅನೇಕ ಸಲ, ಯಾಕಂದರೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಸ್ವಲ್ಪ ಟೆನ್ಷನ್ ಆಗ್ತಿತ್ತು, ಬಾಯ್ಪಾಠ ಮರಿತಾ ಇದ್ದೆ. ಆಗೆಲ್ಲ ರಮೇಶ್ ಇಂದಿರಾ ಅವರು ನನಗೆ ಬೆನ್ತಟ್ಟಿ ಟೆನ್ಷನ್ ಆಗಬೇಡಿ, ಆರಾಮಾಗಿ ಮಾಡಿ ಅಂತ ಹೇಳಿ ನನಗೆ ಹುರಿದುಂಬಿಸಿದರು. ಸೊ ಇದೆಲ್ಲ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು. ಜೊತೆಗೆ ನಮ್ಮ ಮಾಲತಿ ಸುಧೀರ್ ಮೇಡಮು ಅವ್ರ ಜೊತೆ ವರ್ಕ್ ಮಾಡೋದು ಖುಷಿ ಆಗ್ತಿದೆ. ಆಮೇಲೆ ಅವಿನಾಶ್ ಅವರು, ಅವ್ರ ಜೊತೆ ಕೆಲಸ ಮಾಡೋದು, ಮತ್ತು ಮಯೂರಿ ಜೊತೆ ನನಗೆ ಮುಖಾಮುಖಿ ಇನ್ನೂ ಆಗಿಲ್ಲ, ಮುಂದೆ ಆಗ್ಬೋದು. ಸೊ ಯಮುನಾ ಅವರು, ಆಮೇಲೆ ಅಭಿಷೇಕ್ ಅವರು, ಆಕರ್ಷ್ ಗೌಡ, ಸೊ ಎಲ್ಲ ಜಾಲಿಯಾಗಿ ಇರ್ತೀವಿ. ಕ್ಯಾಮ್ರಾ ಮುಂದೆ ಬಂದಾಗ ಸೀರಿಯಸ್ ಆಗಿ ಆ್ಯಕ್ಟ್ ಮಾಡ್ತೀವಿ. ಒಂದು ಒಳ್ಳೆ ಪಾತ್ರ ಇದೆ. ನಾನು ಅದಕ್ಕೆ ಮತ್ತೊಮ್ಮೆ ಶ್ರುತಿ ನಾಯ್ಡು ಮೇಡಮ್ ಅವರಿಗೆ ಕೃತಜ್ಞತೆ ಅರ್ಪಿಸ್ತೀನಿ. ಸರ್, ಪ್ರೋಮೋ ಮತ್ತು ಟ್ರೈಲರಲ್ಲಿ ನೋಡಿದ್ವಿ, ನಿಮ್ಮದು ಶೇಡ್ ಖಾನ್ ಬರುತ್ತೆ, ಅಡುಗೆ ಬಟ್ಟನ್ ಆಗೋದು. ಹೌದೌದು, ನೀವು ಮಾಡಿದಂಥ ರಿಯಾಲಿಟಿ ಶೋಲು ಕೂಡ ಒಂದು ಅಡುಗೆ ಬಟ್ಟನ್ ಹೌದು. ಸರ್, ಬಹುಶಃ ಅದೆಲ್ಲ ಮಾಡಿದ ಮೇಲೆ ಇವನೇ ಸರಿಯಾದ ವ್ಯಕ್ತಿ ಅಂತ ನನ್ನ ಆಯ್ಕೆ ಮಾಡಿದರೆ ಏನೋ. ನಾನು ಇತ್ತೀಚೆಗೆ ತುಂಬ ದಪ್ಪ ಆಗಿದ್ದೀನಿ. ಎಲ್ಲ ದಾರಿಯಲ್ಲಿ ಹೋಗೋರು ಎಲ್ಲ ಕೇಳೋರು, ಏನು ಇಷ್ಟು ದಪ್ಪ ಆಗಿದ್ದೀರಾ, ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡಿ ಅಂತ. ಇವಾಗ ನಾನು ಹೇಳ್ಬೋದು, ನಾನು ನನ್ನ ದೇವರು ಧಾರಾವಾಹಿಯಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೆ ದಪ್ಪ ಆಗಿದ್ದೀನಿ ಅಂತ ಹೇಳ್ಬೋದು. ಅದು ಒಂದು ಕಾಕತಾಳೀಯ. ನನ್ನ ಪರ್ಸ್ನಾಲಿಟಿಗೂ ನನ್ನ ಪಾತ್ರಕ್ಕೂ ಭಾಳ ಹೊಂದಾಣಿಕೆ ಆಗ್ತಾಯಿದೆ. ಒಂದು ಅದನ್ನು ಸಿನಿಮಾವನ್ನು ನಾವು ಬೆಳ್ಳಿ ತೆರೆ ಅಂತ ಹೇಳ್ಬೋದು, ಧಾರಾವಾಹಿಗಳನ್ನು ಇದು ಮನೆ ತೆರೆ. ಅಂದರೆ ಒಂದು ಮನೆಯಲ್ಲಿ ಎಲ್ಲರೂ ಕೂತು ನೋಡುವಂಥದ್ದು, ಹೋಮ್ಲಿ. ಸೊ ನಾವು ಮನೆ ಮಂದಿಗೆ ಹತ್ತಿರ ಆಗ್ತೀವಿ. ಆ್ಯಕ್ಚುಲಿ ಧಾರಾವಾಹಿಯಲ್ಲಿ ಮಾಡೋದು ಒಂದು ಅದೃಷ್ಟ ಅಂತ ಹೇಳ್ಬೋದು. ಈ ನನ್ನ ದೇವರು ಧಾರಾವಾಹಿ ಕಲರ್ಸ್ ಚಾನಲಲ್ಲಿ ಪ್ರತಿದಿನ 6:30ಗೆ ನೀವು ನೋಡ್ತಿರ್ತೀರಿ. ನೀವು ನೋಡಿ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ. ಅಂಥ ಒಂದು ರಿಚ್ ಆದ ಒಂದು ಸಿನಿಮಾಕ್ಕೆ ಈಕ್ವಲ್ ಆದಂತಹ ಒಂದು ಧಾರಾವಾಹಿ ಇದು. ಎಂಜಾಯ್ ಮಾಡಿ. ಸೋಮವಾರದಿಂದ ಶುಕ್ರವಾರದವರೆಗೆ ನನ್ನ ದೇವರು ಧಾರಾವಾಹಿ ನೋಡಿ, ಅದರಲ್ಲಿ ನಾನು ಬರ್ತೀನಿ. ಥ್ಯಾಂಕ್ ಯು.